ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಇಂದು ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಂಗಾವತಿ ತಾಲೂಕಿನ ಗಾಳಮ್ಮಗುಡಿ ಕ್ಯಾಂಪ್ ಗ್ರಾಮದ ಮತದಾನ ಬಹಿಷ್ಕರಿಸಿದ ಕುರಿತು ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಕೊಪ್ಪಳ ಹಾಗೂ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿಗಳು ಮತದಾನ ಬಹಿಷ್ಕರಿಸಬಾರದಂತೆ ಮತ್ತು ಚುನಾವಣೆ ಮಹತ್ವದ ಬಗ್ಗೆ ಮಾಹಿತಿಯನ್ನ ತಿಳಿ ಹೇಳಿದರು. ಸದರಿ ಮತದಾರರು ಮತದಾನ ಮಾಡಲು ನಿರ್ಧರಿಸಿವೆ. ತಾವೇ ಹಾಕಿದ ಬಹಿಷ್ಕಾರದ ಫಲಕವನ್ನು ತೆರವುಗೊಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಡಿವೈಎಸ್ಪಿ ಗಂಗಾವತಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ಪಂಚಾಯಿತಿ ಗಂಗಾವತಿ, ತಹಸೀಲ್ದಾರ್ ಗಂಗಾವತಿ ಮತ್ತು ಕನಕಗಿರಿ ಸಿಪಿಐ ಗಂಗಾವತಿ ಕನಕಗಿರಿ ಅವರು ಉಪಸ್ಥಿತರಿದ್ದರು. ಬಹಿರಂಗ ಪ್ರಚಾರ ಕಾರ್ಯಕ್ರಮ ನಿನ್ನೆ ಸಾಯಂಕಾಲ 6 ಗಂಟೆಗೆ ಅಂತ್ಯವಾದ ನಿಮಿತ್ತ ಮಾನ್ಯ ಸಹಾಯಕ ಆಯುಕ್ತರು ಕೊಪ್ಪಳ ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಗಂಗಾವತಿ ಹಾಗೂ ಮಾನ್ಯ ಪೊಲೀಸ್ ಉಪವಿಭಾಗಾಧಿಕಾರಿಗಳು ಗಂಗಾವತಿಯವರು ಸಂಬಂಧಿಸಿದ ಸಿಬ್ಬಂದಿಗಳೊಂದಿಗೆ ನಗರದಲ್ಲಿ ಸಂಚರಿಸಿ ಎಲ್ಲ ಹೋಟೆಲ್ ಮತ್ತು ಲಾಡ್ಜ್ಗಳನ್ನು ಪರಿಶೀಲನೆ ನಡೆಸಿದರು. ಬಾಗಲಕೋಟೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತಾ ಪಾಟೀಲ್ ಪರ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಅಭರದ ಪ್ರಚಾರ ನಡೆಸಿದರು. ವರದಿಗಾರ ಮೊಹಮ್ಮದ್ ರಫೆ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಸಾಹೇಬರು ಪಕ್ಷದವರು ದಿನಕ್ಕೊಂದು ಹೇಳಿಕೆ ಭಾಷಿಕವಾಗಿ ಮಾತನಾಡೋದು. ಭಾಷಿಕವಾಗಿ ಮಾತನಾಡೋದು, ಇಡೀ ಮಾಧ್ಯಮವನ್ನ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡು ಏನಿಡೀ ಜಗತ್ತಿನಾದ್ಯಂತ ಇವರೇ ಬುದ್ಧಿವಂತರು ಅಂತ ಹೇಳಿ ಬೆಳಗ್ಗೆಯಿಂದ ಸಾಯಂಕಾಲ 10 ವರ್ಷವರೆಗೆ ಇವರೇ ದೇಶವನ್ನು ನಡೆಸ್ತಕ್ಕಂಥ ಒಂದು ಬಿಂಬಿಸ್ತಕ್ಕಂಥ ಕೆಲಸ ಇಲ್ಲಿವರೆಗೆ ಆಗ್ತದೆ. ಉದಾಹರಣೆ ಕೊಡ್ತೀನಿ. ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ನೀರು ಸರಿ ಬಂದ್ರೆ ಮೋದಿಯವ್ರ ಕಾರಣ. ನಿಮ್ಮ ಗ್ರಾಮ ಪಂಚಾಯತ್ ನೀರು ಸರಿ ಬರಲಿಲ್ಲ, ಎಲ್ಲ ಗ್ರಾಮ ಪಂಚಾಯತಿ ಅವ್ರ ಕಾನೂನು ಸಂದರ್ಭ ಕೇಳಿಕೆ ಬರೀತದೆ. ನಿಮ್ಮ ಮಕ್ಕಳು 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರೆ ಮೋದಿಯವರು ಬುದ್ಧಿವಂತಿಕೆ ಹೇಳಿದರೆ ನಿಮಗೆ 100 ಮಾರ್ಕ್ಸ್ ಸಿಕ್ಕೇನೆ. ನೀವೇನೆಲ್ಲ ಫೇಲ್ ಆದ್ರೆ ಅವ್ರ ತಂದೆ ತಾಯಿನೇ ಕಾರಣ. ಈ ತರ ಬಿಂಬಿಸಿ 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 ಯಾವುದೇ ಒಳ್ಳೆಯದಾದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಕಾರಣ, ಕೆಟ್ಟದಾದ್ರೆ ನೇರು ಕಾಂಗ್ರೆಸ್ ಪಾರ್ಟಿನೇ ಕಾರಣ. 10 ವರ್ಷ ಆಗೈತಿ ಪುಣ್ಯಾತ್ಮ ಅಧಿಕಾರಕ್ಕೆ ಬಂದು, ಇನ್ನಾದ್ರೂ ಕಾಂಗ್ರೆಸ್ ಭಯ ನಿಲ್ಲಿಸಿಲ್ಲ, ನೇರು ಅವ್ರನ್ನ ಭಯ ನಿಲ್ಲಿಸಿಲ್ಲ, ಇಂದಿರಾ ಗಾಂಧಿ ಅವ್ರನ್ನ ಭಯ ನಿಲ್ಲಿಸಿಲ್ಲ. ಕೊನೆ ರಾಷ್ಟ್ರೀಯ ರಾಹುಲ್ ಗಾಂಧಿ ಬಿಟ್ಟೇ ಇಲ್ಲ. ದಿನ ಬೆಳಗ್ಗೆ ರಾಹುಲ್ ಗಾಂಧಿ ಬೈತಾರೆ. ಬಿಜೆಪಿ ಮುಖಂಡರಿಗೆ ಕೆಲವು ಪ್ರಶ್ನೆಗಳಿದ್ದಾವೆ. ನಮಗೆ 70 ವರ್ಷದ ಇತಿಹಾಸವನ್ನು ತಾವು ಕೇಳ್ತೀರಿ. ನರೇಂದ್ರ ಮೋದಿ ಸಾಹೇಬ್ರೆ 1947 ಇಸ್ವಿಯಲ್ಲಿ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮೋದಿ ಸಾಹೇಬ್ರಿಗೆ ಹುಟ್ಟಿದ್ದಿಲ್ಲ. ನಮಗೆ 2 ವರ್ಷ 11 ತಿಂಗಳ 16 ದಿನ ಬೇಕಾಯ್ತು ಈ ದೇಶ ಸಂವಿಧಾನ ಬರೀಲಿಕ್ಕೆ. 1950 ಇಸ್ವಿಯಲ್ಲಿ ಸಂವಿಧಾನ ಪ್ರಾರಂಭ ಆಯಿತು. ಅವತ್ತು ವಿಶ್ವಗುರು ಈ ದೇಶಕ್ಕೆ ಜನ್ಮ ತಾಳಿದರು. ಯಾರು ವಿಶ್ವಗುರು? ಮೋದಿ ಸಾಹೇಬರು. ಅವತ್ತು ಈ ದೇಶದಲ್ಲಿ ಪ್ರಪ್ರಥಮವಾಗಿ ಜಗತ್ತಿಗೆ ಬಂದು ಅವ್ರು ಹುಟ್ಟಿರ್ತಕ್ಕಂಥ ದಿನ ವರ್ಷ ಅವ್ರು ಹೇಳಿದ ಪ್ರಕಾರ 1950 ಇಸ್ವಿ. ಸ್ವಲ್ಪ ಯೋಚನೆ ಮಾಡಿ, ಸ್ವಾತಂತ್ರ್ಯ ಸಿಕ್ಕಾಗಿ ದೇಶಕ್ಕೆ ಏನಿತ್ತು ಯೋಚನೆ ಮಾಡಿ. ಹಳಬ್ರಿದ್ದಾರೆ. ಈ ದೇಶ ಪ್ರಾರಂಭ ಆದಾಗ ದಮ್ಮಡಿ 1 ಆಣೆ 2 ಆಣೆ 4 ಆಣೆ 5 ಪೈಸೆ 10 ಪೈಸೆ 4 ಆಣೆ 8 ಆಣೆ 1 ರೂಪಾಯಿಂದ ಪ್ರಾರಂಭ ಆಗಿರ್ತಕ್ಕಂಥ ದೇಶ. ಈ ದೇಶಕ್ಕೆ ಬ್ರಿಟಿಷರು ಈ ದೇಶವನ್ನು ಬಿಟ್ಟೋದ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನಿತ್ತು ಆ ವ್ಯವಸ್ಥೆ ಹೇಳಿ. ಮೋದಿ ಅವರು ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಈ ದೇಶ ಬ್ರಿಟಿಷರು ಬಿಟ್ಟು ಹೋದಾಗ ಈ ದೇಶದಲ್ಲಿ ಕುಡಿಯಕ್ಕೆ ನೀರಿಲ್ಲ, ಶಾಲೆಗೆ ಹೋಗಕ್ಕೆ ಶಾಲೆಗೂ ಇರಲಿಲ್ಲ, ಆಸ್ಪತ್ರೆ ಇಲ್ಲ, ಕರೆಂಟ್ ಇಲ್ಲ, ಬಸ್ ಇಲ್ಲ, ಸೈಕಲ್ ಇಲ್ಲ, ಏರೋಪ್ಲೇನ್ ಇಲ್ಲ, ಹೋಗಕ್ಕೆ ದಾರಿ ಇಲ್ಲ, ಕಾಲಕ್ಕೆ ಚಪ್ಪಲಿ ಇಲ್ಲ, ಒಂದು ಸೂಜಿ ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿಗಳು ಈ ದೇಶದಲ್ಲಿ ಇರಲಿಲ್ಲ. ಈ ದೇಶ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ದೇಶ. ಆಗಿನ ಕಾಲದಲ್ಲಿ ಕೂಲಿಗೆ ಗತಿ ಇರಲಿಲ್ಲ ಈ ದೇಶದಲ್ಲಿ.
ಕುಷ್ಠರೋಗ ಇತ್ತು, ಪೋಲಿಯೋ ಇತ್ತು, ಅವನ್ನೆಲ್ಲ ಎದುರಿಸಿ ದೇಶ ಕಟ್ಟತಕ್ಕಂಥ ಕೆಲಸ ಯಾವುದೇ ಒಂದು ಪಕ್ಷ ಮಾಡಿದ್ರೆ ಅದು ಹೆಮ್ಮೆಯಿಂದ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ತಮ್ಮ ಗಮನಿಸಬೇಕು ಬಯಸ್ತೀನಿ. ಮೋದಿ ಅವರಿಗೆ 1967 ಇಸ್ವಿಯಲ್ಲಿ ಈ ದೇಶದ ಆದಾಯ ಎಷ್ಟಿತ್ತು ಅವ್ರಿಗೆ ಗೊತ್ತಿಲ್ಲ. 2014 ಇಸ್ವಿನಾಗೆ ಅವರೆಲ್ಲ ಅಧಿಕಾರಕ್ಕೆ ಬಂದ್ರು, ಅದರ ಆದಾಯನೂ ಗೊತ್ತಿಲ್ಲ. ದಿನಾ ಬೆಳಗ್ಗೆ ಎದ್ದು ಟಿವಿಯಾಗ ಏನೋ ಒಂದು ಹೇಳೋದು, ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ ಕೇಳಿ ಎಷ್ಟು ಬುದ್ಧಿವಂತರಿದ್ದಾರೆ ಅಂತಂದ್ರೆ, ಬಿಲ್ ಗೇಟ್ಸ್ ಹತ್ರ ಮೊನ್ನೆ ಎಂಟ್ರಿ ಮಾಡಿದ್ದಾರೆ. ಬಿಲ್ ಗೇಟ್ಸ್ ಹೋಗಿ ಫೋಟೋ ಮಾಡಿದ್ರೆ ಈ ಆಲ್ಬಮ್ನಾಗ ಮನಸ್ಸಾಗತ್ತಂತ ಇಷ್ಟು ಬುದ್ಧಿವಂತ ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ ಹೋಗಿ ಹೇಳ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಪಬ್ಲಿಸಿಟಿ ತಗೊಂಡಿರ್ಬೇಕು ಯೋಚನೆ ಮಾಡಿ. ಬಿಲ್ ಗೇಟ್ಸ್ ಯಾರು? ಮೈಕ್ರೋಸಾಫ್ಟ್ ನ ಪ್ರಾರಂಭ ಮಾಡಿರ್ತಕ್ಕಂಥ ಕಂಪನಿ ಪ್ರಾರಂಭ ಮಾಡಿರ್ತಕ್ಕಂಥ ಇವತ್ತು ಇಡೀ ಪ್ರಪಂಚದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಇರ್ತಕ್ಕಂಥ ಒಂದು ಪರಿಣಿತರು ಹತ್ರ ಹೋಗಿ ಇವ್ರು ಫೋಟೋ ಹೊಡಿಸ್ಕೊಂಡು ಅವ್ರಿಗೆ ಹೇಳ್ತಾರೆ, अब क्या होता है पता है, आपने इसको फोटो खींच लिया तो मर्दों के सारी वीडियोस को मिल जाएंगे. अक्षय कुमार ಕಳಿಸಿದ್ರು ಮೋದಿ ಸಾಹೇಬ್, ಪತ್ರಕರ್ತರಾಗಿದ್ದ अक्षय कुमार ಪತ್ರಕರ್ತರಾಗಿದ್ದ. मोदी जी आप आम कैसे खाते हो, काट के खाते हो चूस के खाते हो, ಏನು ಪ್ರಶ್ನೆ ಇದೆ ಮೋದಿ ಸಾಹೇಬ್. ಇನ್ನೊಬ್ಬ ಪತ್ರಕರ್ತ ಹೇಳ್ತಾನೆ, मोदी जी आप पैसे बटवे में रखते हो, बटवे में पैसे रखते हो आप. ಏನು ಬುದ್ಧಿವಂತಿಕೆ ಪ್ರಶ್ನೆಗಳು, ಏನು ಬುದ್ಧಿವಂತಿಕೆ. ದಿನ ಬೆಳಿಗ್ಗೆ ಒಂದು 10,000 ರೂಪಾಯಿ ಇಟ್ಕೊಂಡ್ಬಿಟ್ರೆ ಅಂಬಾನಿ. ರಾಹುಲ್ ಗಾಂಧಿ ಏನು ಮಾತನಾಡ್ತಾರೆ ಅದನ್ನ ಎಡಿಟ್ ಮಾಡೋದು, ರಾಹುಲ್ ಗಾಂಧಿ ಏನು ಗೊತ್ತಿಲ್ಲ ಅಂತ ಹೇಳಿ ಅದನ್ನು ತೋರಿಸ್ತಾರೆ. ನರೇಂದ್ರ ಮೋದಿ ಸಾಹೇಬ್ರೆ, ಬಿಜೆಪಿ ಮುಖಂಡ್ರೆ, ನಿಮಗೆ ಚಾಲೆಂಜ್ ಮಾಡ್ತೀನಿ, ನಿಮ್ಮ ತಾಕತ್ತಿದ್ರೆ ನೀವು ಬುದ್ಧಿವಂತಿಕೆ ತೋರಿಸಬೇಕಾಗಿದೆ. ನೀವು ಒಂದು ಸೇರಿಗೆ ರಾಹುಲ್ ಗಾಂಧಿ ಅವರನ್ನು ಕುಂದಿಸ್ತೀವಿ, ಒಂದು ಸೇರಿಗೆ ನರೇಂದ್ರ ಮೋದಿ ಅವರನ್ನು ಕುಂದಿಸಿ ಬೇಕಾದಾಗಲಿ ಎಷ್ಟು ಪ್ರಶ್ನೆ ಕೇಳಬೇಕು ಕೇಳಿ ನೋಡಿ. ಯಾವ ಸರಿಯಾದ ಯಾವ ಪ್ರಶ್ನೆಗೆ ಉತ್ತರ ಕೊಡೋದು ಬೇಡ. ಮನಮೋಹನ್ ಸಿಂಗ್ ಸಾಹೇಬರು ಪ್ರಧಾನಮಂತ್ರಿ ಆಗಿ 117 ಪ್ರೆಸ್ ಮೀಟ್ ಮಾಡ್ಯಾರ ಸರ್. ಎಷ್ಟು ಮಾಡ್ಯಾರ? 117 ಪ್ರೆಸ್ ಮೀಟ್. ವೀರಾದಿ ವೀರ, ಸೂರಾದಿ ಸೂರರು, ವಿಶ್ವಗುರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. 2 ದೊಡ್ಡ ಹೆಗ್ಗಳಿಕೆಗೆ ಹೆಸರಾಗಿರ್ತಕ್ಕಂಥ ನಮ್ಮ ಭಾರತ ಸರ್ಕಾರ, ಮೋದಿ ಅವರು 2 ಇಂಪಾರ್ಟೆಂಟ್ ಕೆಲಸ ಹೇಳ್ತಾರೆ, ಬರ್ಕೊಂಡಿರ್ತಾವೆ. ಮೊದಲನೇದು ನೀತಿ ಆಯೋಗ ರಿಪೋರ್ಟ್ ಇದೆ, ನಾನು ಹೇಳ್ತಕ್ಕಂಥದ್ದಲ್ಲ. ನೀತಿ ಆಯೋಗ ರಿಪೋರ್ಟ್ ಸೇಸ್ India is the only one country which has made least expenditure on innovation, science, technology and research. ನೀತಿ ಆಯೋಗ ರಿಪೋರ್ಟ್ ಯಾರ್ದು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ನೀತಿ ಆಯೋಗ ರಿಪೋರ್ಟ್ ಹೇಳ್ತದೆ, ಪ್ರಪಂಚದಲ್ಲಿ ಭಾರತ ದೇಶ ಸೈನ್ಸ್, ಟೆಕ್ನಾಲಜಿ, ಇನೋವೇಷನ್ಗೆ ಅತ್ಯಂತ ಕಮ್ಮಿ ದುಡ್ಡು ಖರ್ಚು ಮಾಡಿರ್ತಕ್ಕಂಥ ಪ್ರಪಂಚದಲ್ಲಿ ಯಾವುದೇ ದೇಶ ಇದ್ರೆ ಅದು ಭಾರತ ದೇಶ. ಇದು ಬಿಜೆಪಿ ಅವರು ಎದೆ ತಟ್ಕೊಂಡು ಓಡಿ 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 ಹೇಳ್ಬೇಕು. ಎರಡನೇದು ಬಹಳ ಪ್ರಮುಖವಾದಂತಹ ಅಚೀವ್ಮೆಂಟ್ ಮಾಡಿರ್ತಕ್ಕಂಥದ್ದು, ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನ ಭಾರತ ದೇಶ ಇದೆ. ಇದ್ರ ಬಗ್ಗೆ ಬಿಜೆಪಿ ಮಾತಾಡೋದು ಬೇಡ. ಎಂತ ಅಚೀವ್ಮೆಂಟ್ ರೀ, ಎಂತ ಅಚೀವ್ಮೆಂಟ್ ಇದು. ಏನು ಬೀಫ್ ಎಕ್ಸ್ಪೋರ್ಟ್, ಗೌಹತ್ಯ ಅಂತ ಹೇಳಿ ಭಾರತ ದೇಶದಲ್ಲಿ ಎಷ್ಟೋ ಜನ ಕೆಡಿದ್ರು, ಹೊಡೆದ್ರು, ಏನೇನೋ ಮಾಡಿದ್ರು. ಆದ್ರೆ ಇವ್ರ ಅಚೀವ್ಮೆಂಟ್ ಇದಲ್ವಾ ಹೇಳ್ಬಾರ್ದು. ಇದ್ರ ಬಗ್ಗೆ ಬಿಜೆಪಿ ಮುಖಂಡ